ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾವು ಉಟ್ಟು ಬಿಟ್ಟಿರುವ ವೇಸ್ಟ್ ಯಾರಿಗೂ ಕೊಡಲಿಕ್ಕೆ ಬಾರದ ಸೀರೆಗಳಿದ್ದರೆ ಅದರಿಂದ ಇವತ್ತು ಒಂದು ಸೂಪರ್ ಆದ ಮ್ಯಾಟನ್ನು ಮಾಡೋಣ ಬನ್ನಿ ಫ್ರೆಂಡ್ಸ್. ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ. ನಾನಿಲ್ಲಿ ವೇಸ್ಟ್ ಅಂತ ಇಟ್ಟಿರೋ ಒಂದು ಸೀರೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಏನು ಮಾಡೋಣ ಅಂತ ಅಂದರೆ, ಸೀರೆ ಈ ಕಡೆ ಬುಡ ಒಂದು ಸೈಡನ್ನು ತಗೊಳ್ಳೋಣ. ಹೀಗೆ ಉದ್ದಕ್ಕೆ ಒಂಚೂರು ಫೋಲ್ಡ್ ಮಾಡ್ಕೊಳ್ಳೋಣ, ಓಕೆನಾ. ಆಮೇಲೆ ಹೀಗೆ ಫೋಲ್ಡ್ ಮಾಡೋಣ. ಅಂದರೆ ಒಂದು ಸೀರೆಯನ್ನು 4 ಫೋಲ್ಡ್ ಮಾಡ್ತಾ ಇದ್ದೀವಿ. 4 ಫೋಲ್ಡ್ ಮಾಡಿದ್ರೆ ಇಷ್ಟು ದೊಡ್ಡಕ್ಕೆ ಬಂತು. ಈಗ ನಾವೇನು ಮಾಡಬೇಕು, ಸ್ಟಾರ್ಟಿಂಗಲ್ಲಿ ಹೀಗೆ ಕಟ್ ಮಾಡ್ಕೊಬೇಕು. ಹೀಗೆ ಕಟ್ ಮಾಡ್ಕೊಂಡು ಆದಮೇಲೆ ನಮಗೆ ಇಡೀ ಸೀರೆಯನ್ನು ಕೂಡ ನಾವು ಕತ್ರಿಯಲ್ಲಿ ಕಟ್ ಮಾಡಬೇಕು ಅಂತ ಏನಿಲ್ಲ. ಜಸ್ಟು ನಾವು ಹೀಗೆ ಮಾಡ್ಕೊತ ಹೋದರೆ ಆಯಿತು. ನಮ್ಗೆ ಸೀರೆ ಪೂರ್ತಿ ಹರ್ಕೊಂಡು ಬರುತ್ತೆ. ನಾವು ಇದಕ್ಕೆ ಕಾಟನ್ ಸೀರೆ ಏನಾದರೂ ಇದ್ದರೆ ಯೂಸ್ ಮಾಡ್ಕೊಬೋದು. ಕಾಟನ್ ಸೀರೆ ಇಲ್ಲ ಅಂತಂದರೂ ಕೂಡ ಈ ರೀತಿ ಸೀರೆಯನ್ನು ಕೂಡ ನಾವು ಯೂಸ್ ಮಾಡ್ಕೊಬೋದು. ಇದು ಜಾರಲ್ವಾ, ಜಾರುತ್ತೆ ಅಂತ ಕೆಲವರು ಹೇಳ್ತಾರೆ. ನಾವು ಮ್ಯಾಟನ್ನು ದಪ್ಪ ಮಾಡೋದ್ರಿಂದ ಜಾರೋದಿಲ್ಲ. ನಿಮ್ಗೆ ಅಷ್ಟು ಜಾರುತ್ತೆ ಅಂತಂದರೆ ಕೆಳಗಡೆ ನಾವು ಒಂದು ಬಟ್ಟೆಯನ್ನು ಕೊಟ್ಕೊಬೋದು. ಅದನ್ನು ಯಾವ ರೀತಿಯಾಗಿ ಕೊಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ಹೀಗೆ 4 ಪೀಸ್ಗಳನ್ನು ಕಟ್ ಮಾಡ್ಕೊತೀನಿ. ಇದಕ್ಕೂ ಸಣ್ಣದಾಗಿ ಕಟ್ ಮಾಡ್ಕೊಬೇಡಿ. ಕಟ್ ಮಾಡಿಕೊಂಡ್ರೆ ಏನಾಗ್ಬಿಡುತ್ತೆ, ನಮಗೆ ಅಷ್ಟು ದಪ್ಪವಾಗಿ ಮ್ಯಾಟು ಬರೋದಿಲ್ಲ ಅಷ್ಟೇ, ಮತ್ತಿನ್ನೇನು ಇಲ್ಲ. ಈಗ ಇದನ್ನು ಪೂರ್ತಿಯಾಗಿ ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಈಸಿಯಾಗಿ ಮಾಡ್ಕೊಬೋದು. ನೆಕ್ಸ್ಟ್ ಬೇರೆ ಬೇರೆ ರೀತಿಯ ಸ್ಯಾರಿ ಮ್ಯಾಟ್ಗಳು ಕೂಡ ಬರೋದಿದೆ, ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇರಿ. ನೋಡಿ, ಈ ರೀತಿಯಾಗಿ ಪೂರ್ತಿ ಹೀಗೆ ಎಳ್ಕೊಂಡ್ರೆ ಸೀರೆ ಕಟ್ ಆಯಿತು. ಇಷ್ಟು ಆದಮೇಲೆ ಏನು ಮಾಡಬೇಕಪ್ಪ, ಈಗ ನಾವು ಬುಡನ ತಗೋಬೇಕು. ಜಸ್ಟ್ ಹೀಗೆ ಸುಮ್ಮನೆ ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ಜಸ್ಟ್ ಒಂದು ನಾಟನ್ನು ಹಾಕ್ಕೊಬೋದು. ಇಲ್ಲ ನಾವು ನಾಟ್ ಹಾಕಲ್ಲ, ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೇ ಬಿಡೋಣ ಅಂತಂದರೆ ಯಾವ ರೀತಿಯಾಗಿ ಮಾಡಬೇಕು ಅಂದರೆ, ಜಸ್ಟ್ ಹೀಗೆ ನಾರ್ಮಲ್ ನಾಟ್ ಹಾಕೋ ರೀತಿಯೇ ಈ ರೀತಿಯಾಗಿ ಹಿಡ್ಕೊಬೇಕು. ಒಳಗಡೆ ಈ ರೀತಿಯಾಗಿ ನಾಟನ್ನು ಹಾಕ್ಕೋಬೇಕು. ನೋಡಿ, ಹೀಗೆ ನಾವಿಲ್ಲಿ ಜಡೆಯನ್ನು ಹೆಣಿಯೋದಿಲ್ಲ, ಈ ರೀತಿಯಾಗಿ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಒಂದು ನಾಟನ್ನು ಹಾಕ್ಕೊಂಡ್ರೆ ಇಲ್ಲಿ ಎಳೆಯೋಕ್ಕೆ ಬರುತ್ತೆ. ಸೇಮ್ ನಾವು ಕ್ರೋಶದಲ್ಲಿ ಮಾಡಿದ ಹಾಗೆ. ಈಗ ಈ ಬಟ್ಟೆಯನ್ನು ಟೈಟ್ ಮಾಡ್ತಾ ಬರಬೇಕು. ಆಮೇಲೆ ಮತ್ತೆ ಒಳಗಡೆಯಿಂದ ಈ ಬಟ್ಟೆಯನ್ನು ಎಳಿಬೇಕು. ಹೀಗೆ ಎಳ್ಕೊಂಡು ಈ ಬಟ್ಟೆಯನ್ನು ಎಳೆದ್ರೆ ಹಿಂದಿನ ಜಡೆ ಏನಿರುತ್ತಲ್ಲ ಅದು ಟೈಟ್ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿಯಾಗಿ ಹೀಗೆ ಟೈಟ್ ಆಗ್ತಾ ಹೋಗುತ್ತೆ. ಇದೇ ರೀತಿಯಾಗಿ ಪೂರ್ತಿ ಸೀರೆಯನ್ನು ಕೂಡ ನಾವು ಇದೇ ರೀತಿಯಾಗಿ ಜಡೆಯನ್ನು ಮಾಡ್ಕೊಬರ್ಬೇಕು. ಈಗ ಒಂದು ಪೀಸ್ ಮುಗಿದ ಮೇಲೆ ಏನು ಮಾಡಬೇಕಪ್ಪ ಅಂತ ಅಂದರೆ, ನಾವು ಇದಕ್ಕೆ ಬೇಕಾದರೆ ಜಾಯಿಂಟ್ ಮಾಡ್ಕೊಬೋದು. ಈಗ ಇನ್ನೊಂದು ಪೀಸನ್ನು ತಗೊಂಡು ಈ ರೀತಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬೋದು ಸೀರೆಯಲ್ಲಿ, ಮಿಷನ್ನಲ್ಲಿ. ಇಲ್ಲ ಅಂತಂದರೆ ಸೂಜಿಯಲ್ಲಿ ನಾವು ಹೊಲ್ಕೊತೀವಿ ಅಂತಂದರೂ ಕೂಡ ನಡೆಯುತ್ತೆ. ಆದರೆ ಈ ರೀತಿಯಾಗಿ ಜಡೆ ಬರಬೇಕು. ನೋಡಿ, ಜಸ್ಟ್ ಹೀಗೆ ಮಾಡಿ ಹೀಗೆ ಎಳಿತಾ ಬಂದರೆ ಹಿಂದ್ಗಡೆದು ಟೈಟ್ ಆಗ್ತಾ ಹೋಗುತ್ತೆ. ಹೀಗೆ ಟೈಟ್ ಮಾಡ್ಕೊತ ಪೂರ್ತಿ 4 ಪೀಸುಗಳನ್ನು ಇದೇ ರೀತಿಯಾಗಿ ನಾಟನ್ನು ಮಾಡಿಕೊಂಡು ತೊಗೊಂಬರ್ತೀನಿ. ನೋಡಿ, ಈ ರೀತಿಯಾಗಿ ಜಡೆ ಬರುತ್ತೆ. ನಿಮಗೆ ಡೀಟೇಲಾಗಿ ಅಂದರೆ ಪೂರ್ತಿ ಆದಮೇಲೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಈಗ ಮಾಡಿಕೊಂಡು ತೊಗೊಂಡು ಬಂದುಬಿಡ್ತೀನಿ. ನೋಡಿ, ಈಗ ಇಲ್ಲಿ ಇದು ಒಂದು ಪೀಸು ಮುಗಿತಾ ಬಂತು.
ಈಗ ಏನು ಮಾಡಬೇಕು, ಅದೇ ನಾನು ಹೊಲ್ಕೊಳ್ಳಿ ಅಂತ ಅನ್ನಲ್ಲ, ಹೊಲಿಯೋದು ತೋರಿಸೋಣ ಅಂತ ಅಂದ್ಕೊಂಡೆ. ಜಸ್ಟು ಹೀಗೆ ಇಟ್ಕೋಬೇಕು. ಇಟ್ಕೊಂಡು ನಾರ್ಮಲ್ ರನ್ನಿಂಗ್ ಸ್ಟಿಚ್ಚನ್ನು ಹಾಕಿದ್ರೂ ಕೂಡ ಆಗುತ್ತೆ. ನಾನೀಗಿಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ಹೀಗೆ ಲಾಕ್ ಮಾಡ್ಕೊತೀನಿ. ಆಮೇಲೆ ಜಸ್ಟ್ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗ್ತೀನಿ. ಸಣ್ಣದಾಗೆ ಹಾಕ್ಕೊಳ್ಳಿ, ಅಂದರೆ ತುಂಬ ದೂರಕ್ಕೆ ಹಾಕ್ಕೊಳ್ಳೋದು ಬೇಡ. ದೂರಕ್ಕೆ ಹಾಕ್ಕೊಂಡ ತಕ್ಷಣ ನಮಗದು ಬಿಚ್ಚೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಹೀಗೇ ತುದಿವರೆಗೂ ಕೂಡ ಹುಲ್ಕೊಬೇಕು. ಕೊನೆಗೆ ನಮಗೆ ಯಾವ ಶೇಪ್ ಬೇಕು, ಓವೆಲ್ ಶೇಪ್ ಬೇಕಾ ಇಲ್ಲ ರೌಂಡ್ ಶೇಪ್ ಬೇಕಾ ಅದನ್ನು ನಾವು ನೋಡಿ ಮಾಡ್ಕೊಬೋದು. ಇಲ್ಲಿ ಏನಪ್ಪ ಅಂತಂದರೆ ಒಂದೇ ಸೀರೆ ಬೇಡ, 2 ಸೀರೆ ಮಾಡೋಣ, ಒಂಚೂರು ದೊಡ್ಡಕ್ಕೆ ಮಾಡೋಣ ಅಂತ ಇದ್ದರೆ ಆವಾಗ ಏನು ಮಾಡಬೇಕು, ಈಗ ಒಂದು ಪೀಸ್ ಇನ್ನು ಹೀಗೆ ಜಾಯಿಂಟ್ ಮಾಡ್ಕೊತಾ ಇದ್ದೀವಲ್ಲ, ಆ ಜಾಯಿಂಟ್ ಮಾಡಬೇಕಾದ್ರೆ ಮತ್ತೊಂದು ಸೀರೆಯ ಪೀಸನ್ನು ಹೀಗೆ ಈ ಕಡೆ ಜಾಯಿಂಟ್ ಮಾಡ್ಕೊಬೇಕು. ನೋಡಿ ಹೀಗೇ ಪೂರ್ತಿ ಮುಗಿಸ್ಕೋಬೇಕು. ಜಿಗ್ಜಾಗಿರೋದ್ರಿಂದ ಅದೇನು ದಾರ ಬಿಟ್ಕೊಳ್ಳುತ್ತೆ ಅಂತ ಏನಿರೋದಿಲ್ಲ. ಕೊನೆಗೆ ಇಲ್ಲೆಲ್ಲ ದಾರ ಹೊರಗಡೆ ಬರೋಲ್ವಾ ಅಂದರೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ ಅಲ್ಲಿ ತೋರಿಸ್ತೀನಿ, ಒಂದೇ ಸೆಕೆಂಡು. ಮತ್ತು ಇಲ್ಲಿ ನಾರ್ಮಲ್ಲಾಗಿ ನಾಟನ್ನು ಹಾಕ್ಕೊಳ್ಳಿ, ಅದು ಬಿಚ್ಚದೆ ಇರೋ ರೀತಿಯಲ್ಲಿ. ಇಲ್ಲಿ ಹೊರಗಡೆ ಬರೋದಿಲ್ವಾ ಅಂದರೆ ಬರೋದಿಲ್ಲ. ನಾವು ಈ ರೀತಿಯಾಗಿ ಮಾಡ್ತಾ ಇರ್ತೀವಲ್ಲ, ಈ ರೀತಿ ಮಾಡಬೇಕಾದ್ರೆ ಅದು ಫೋಲ್ಡ್ ಆಗಿ ಹೀಗೆ ಒಳಗಡೆ ಬರ್ತಾ ಹೋಗುತ್ತೆ. ಅದಕ್ಕಾಗಿ ನಮ್ಮದು ದಾರ, ಸೀರೆಯ ದಾರ ಬಿಟ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ. ನೋಡಿ ಈಗ ಇಲ್ಲಿವರೆಗೂ ಬಂತಲ್ವ, ಇದು ನಾರ್ಮಲ್ಲಾಗಿ ಹೀಗೆ ಒಳಗಡೆ ಹೋಗುತ್ತೆ. ನಾವು 2 ಸೀರೆಯಲ್ಲಿ ಮಾಡೋದ್ರಿಂದ ಕಲರ್ ಕಾಂಬಿನೇಷನ್ ಚೆನ್ನಾಗೇ ಕಾಣಿಸುತ್ತೆ, ಅದು ಕೂಡ ನೀಟಾಗಿ ಅನಿಸುತ್ತೆ. ನಾನು ಈ ಸೀರೆಯಲ್ಲಿ ಸ್ವಲ್ಪ ಮಧ್ಯಕ್ಕೆ ಬೇರೆ ಥರ ಇತ್ತಲ್ಲ, ಅದಕ್ಕೆ ಆ ಪೀಸನ್ನು ಇಲ್ಲಿ ತಗೊಂಡೆ. ನೋಡಿ ಈ ರೀತಿಯಾಗಿ ಅಷ್ಟು 4 ಪೀಸ್ಗಳನ್ನು ಕೂಡ ಪೋಣಿಸ್ಕೊಂಡು ತಗೊಂಡು ಬರ್ತೀನಿ. ತುಂಬ ಚೆನ್ನಾಗಿ ಕಾಣುವಂಥದ್ದು, ತುಂಬ ಈಸಿಯಾಗಿ ಮಾಡುವಂತಹ ಮ್ಯಾಟ್ ಇದು. ಫ್ರೆಂಡ್ಸ್, ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ತಿಳಿಸಿ. ನೋಡಿ ನಾವಿಲ್ಲಿ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀವಿ ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಹೌದಾ? ಎಷ್ಟು ನೀಟಾಗಿ ಬರ್ತಾಯಿದೆ. ಪೂರ್ತಿ ಮಾಡ್ಕೊಂಬರ್ತೀನಿ. ನೋಡಿ ಕೊನೆಯ ಹಂತದಲ್ಲಿ ಬಂದಿದ್ದೀವಿ. ಲಾಸ್ಟಿಗೆ ಇಷ್ಟು ಉಳಿದಿದೆ. ಆವಾಗ ಏನು ಮಾಡಬೇಕು, ಇದನ್ನು ಪೂರ್ತಿ ಹೀಗೆ ತೆಗೆದು ಹೀಗೆ ಟೈಟಾಗಿ ಎಳೆದ್ಬಿಡಬೇಕು. ಆವಾಗ ಇದು ಒಂದು ನಾಟ್ ಆಗುತ್ತೆ. ಆಮೇಲೆ ಏನು ಮಾಡಬೇಕು, ಎಕ್ಸ್ಟ್ರಾ ಏನಾದ್ರು ಸ್ವಲ್ಪ ಉಳಿದಿದೆ ಅಂತ ಆದರೆ ಅದನ್ನೇನು ಮಾಡಬೇಕು, ಜಸ್ಟ್ ಹೀಗೇ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಸೂಜಿ ದಾರ ತಗೊಂಡು ಒಂದು ಸ್ಟಿಚ್ ಮಾಡಿಬಿಡಬೇಕು. ನಾರ್ಮಲಾಗಿ ಯಾವ ರೀತಿಯಾಗಿ ಮಾಡಿದ್ರೂ ಕೂಡ ಅಡ್ಡಿಲ್ಲ. ಒಂದು ನಾಟ್ ಆಗೋ ರೀತಿಯಲ್ಲಿ ಇದಕ್ಕೆ ನಾವು ಚಂದ ಮಾಡಿ ಸ್ಟಿಚ್ ಮಾಡಬೇಕು. ನೋಡಿ, ಒಂದು ಸೀರೆಯಲ್ಲಿ ಚೆನ್ನಾಗಿರೋ ಒಂದು ಮ್ಯಾಟನ್ನು ಮಾಡ್ಕೊಬೋದು. ನಮಗೆ ಇನ್ನೂ ದೊಡ್ಡ ಬೇಕು ಅಂದರೂ ಕೂಡ ನಾವು ಮಾಡ್ಕೊಬೋದು. ಇದು ಒಂದು ಸೀರೆಯಲ್ಲಿ ಏನಾದ್ರು ಮಾಡ್ತಾ ಇರೋದು ಸಣ್ಣ ಆಗ್ತಾ ಇದೆ ಅಂತ ಅನಿಸಿದರೆ ನೀವು ದೊಡ್ಡ ಬೇಕಾದ್ರೂ ಕೂಡ ಮಾಡ್ಕೊಬೋದು. ನಾನು ಇದನ್ನು ಓವೆಲ್ ಶೇಪಾಗಿ ಮಾಡ್ತೀನಿ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಮಾಡ್ಕೊಬೋದು. ನಾನು ಇಲ್ಲಿ ಸೂಜಿ ದಾರ ಏನು ಕಟ್ ಮಾಡ್ಕೊತಾ ಇಲ್ಲ. ಇಲ್ಲಿ ನಾನು ಸೂಜಿಗೆ 4 ಎಳೆ ದಾರವನ್ನು ಪೋಣಿಸಿದ್ದೀನಿ. ಈಗ ಇಲ್ಲಿ ಇಷ್ಟು ಉದ್ದದಲ್ಲಿ ತಗೊಂಡು ಈಗ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊತೀನಿ. ಇಲ್ಲಿ ನಾವು ದೊಡ್ಡ ಸೂಜಿಯನ್ನು ತೊಗೊಬೋದು. ಆದರೆ ದೊಡ್ಡ ಸೂಜಿ ತೊಗೊಂಡ್ರೆ ಏನಾಗುತ್ತೆ, ಅದರದ್ದು ಬುಡ ಒಂದು ಸ್ವಲ್ಪ ಅಂದರೆ ಇಲ್ಲಿ ತುದಿ ಇದೆಯಲ್ಲ ಅಷ್ಟು ಶಾರ್ಪ್ ಇರೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಏನು ಮಾಡಿದ್ದೀನಿ, ನಾರ್ಮಲ್ ಆಗಿರೋಂಥ ಸಣ್ಣ ಸೂಜಿಯನ್ನು ತೊಗೊಂಡಿದ್ದೀನಿ. ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು ಅಂತ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೀಗೆ ಸ್ಟಿಚ್ ಮಾಡ್ಕೊಬೇಕು. ಎಲ್ಲೂ ಕೂಡ ಕಟ್ ಆಗದೆ
ಇರೋ ರೀತಿಯಲ್ಲಿ, ಮತ್ತು ಹತ್ತಿರದಲ್ಲಿ ಮಾಡ್ಕೊಬೇಕು, ತುಂಬ ದೂರಕ್ಕೆ ಮಾಡ್ಕೊಬೇಡಿ. ಕೊನೆಗೆ ಮತ್ತಿಲ್ಲಿ ಮೇಲ್ಗಡೆ ಕಾಣಿಸುತ್ತಲ್ಲ ಅಷ್ಟಕ್ಕೇ ಮಾಡ್ಕೊಬೇಡಿ, ಒಂಚೂರು ಹೀಗೆ ಒಳಗಡೆಯಿಂದ ಬರೋ ರೀತಿಯಲ್ಲಿ ನಾವು ಹೀಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಏನಕ್ಕಾಗಿ ಅಂತ ಅಂದರೆ, ಒಳಗಡೆ ಬಂದಿಲ್ಲ ಅಂತಂದರೆ ನಾವು ಹೀಗೆ ಓಪನ್ ಮಾಡಿದ್ರೆ ಅದು ಈ ರೀತಿಯಾಗಿ ಓಪನ್ ಆಗಿಬಿಡುತ್ತೆ, ಅಂದರೆ ಪೂರ್ತಿಯಾಗಿ ಓಪನ್ ಆಗುತ್ತೆ. ಇದು ಕರೆಕ್ಟಾಗಿ ಬಂದಿದೆ. ಇನ್ನು ನೀವು ತುಂಬ ಇದು ಮಾಡಿ ಹಾಕಿದ್ರೆ ತುದಿಯಲ್ಲಿ ಮೇಲ್ಗಡೆ ಅಷ್ಟೇ ಈಸಿಯಾಗಿ ಮುಗಿದೋಗ್ಬಿಡುತ್ತೆ ಬೇಗ ಅಂತ ಅಂದ್ಕೊಂಡು ನೀವು ಹಾಕಿದ್ರೆ ಅಲ್ಲಿ ಆ ರೀತಿಯಾಗಿ ಆಗುತ್ತೆ ನೋಡಿ. ಹೀಗೆ ಹಾಕ್ಕೊಬೇಕು. ಫಸ್ಟು ಈ ಕಡೆ ಇದಿಷ್ಟು ಹಾಕ್ಕೊಳ್ಳಿ, ಆಮೇಲೆ ಇಲ್ಲಿ ದಾರವನ್ನು ಕಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇದು ಸರಿಯಾಗಿ ಬರುತ್ತೆ ನೋಡಿ. ಇಲ್ಲ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಂಡಿರೋದಕ್ಕಾಗಿ ಇಲ್ಲಿಂದ ಹೀಗೆ ಮಾಡಿದೆ. ಇಲ್ಲ ಅಂತಂದರೆ ಹೀಗೆ ಫೋಲ್ಡ್ ಮಾಡಿ ಡೈರೆಕ್ಟಾಗಿ ಇಲ್ಲಿಂದನೇ ನಾವು ಸ್ಟಾರ್ಟ್ ಮಾಡಬಹುದು, ಅದೇನು ಪ್ರಾಬ್ಲಮ್ ಏನು ಇಲ್ಲ. ಸೀರೆಯ ಮಧ್ಯಭಾಗ ಅಂದರೆ ನಾವು ಇಲ್ಲಿ ಜಡೆ ರೀತಿಯಲ್ಲಿ ಹಾಕಿದ್ದೀವಲ್ಲ ಅದರ ಮಧ್ಯಭಾಗದಿಂದ ನಾವು ಸ್ಟಿಚ್ಚನ್ನು ಮಾಡಬೇಕು. ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ, ಓಪನ್ ಆದಂಗೆ ಆಗುತ್ತೆ, ಅಷ್ಟು ದಿನ ನಮಗೆ ಬಾಳಿಕೆನೂ ಕೂಡ ಬರೋದಿಲ್ಲ ನೋಡಿ. ಹೀಗೆ ಹಾಕ್ಕೊಂಡು ನಾನಿಲ್ಲಿ ನಾಟನ್ನು ಹಾಕ್ಕೊತಾ ಇದ್ದೀನಿ. ಟೈಟಾಗಿ ಹಾಕ್ಕೋಬೇಕು, ಬೇಕಾದರೆ ಇನ್ನೊಂದು 2-3 ಸರಿ ಹಾಕ್ಕೊಳ್ಳಿ. ಇದೇ ಸ್ಟಾರ್ಟಿಂಗ್ ಅಲ್ಲ, ಅದಕ್ಕೆ ನಾಟನ್ನು ಹಾಕ್ಬೇಕಾದ್ರೆ ಯಾವಾಗಲೂ ಒಂದು 2-3 ಸರಿ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಕೆಲಸ ಎಕ್ಸ್ಟ್ರಾ ಆದ್ರೂ ಕೂಡ ನೀಟಾಗಿ ಬರುತ್ತೆ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ, ಮತ್ತೆ ಇಲ್ಲಿ ಸೂಜಿಯನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಬರ್ತೀನಿ. ದಾರ ಖರ್ಚಾದ ತಕ್ಷಣ ಮತ್ತೆ ಪೋಣಿಸ್ಕೊಂಡೆ. ಈಗ ಮತ್ತೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊತೀನಿ. ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಹೀಗೆ ಉದ್ದ ದಾರ ಮಾಡಿಕೊಂಡ್ರೆ ಇದೊಂದು ಪ್ರಾಬ್ಲಮ್ಮು, ನಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಷ್ಟು ಆದಮೇಲೆ ಈಗ ಏನು ಮಾಡಬೇಕು, ಹೀಗೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿಕೊಂಡು ಮತ್ತು ಇಲ್ಲಿ ಹೇಗೆ ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊತ ಬರಬೇಕು. ತುಂಬ ದೂರಕ್ಕೆ ಸ್ಟಿಚ್ ಮಾಡಬೇಡಿ. ತುಂಬ ದೂರ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಬೇಗ ಮ್ಯಾಟು ಹಾಳಾಗುತ್ತೆ. ನಾನು ನಿಮಗೆ ಹೇಳಿದೆ, ಇದು ಜಾರುತ್ತೆ ಅನ್ನೋರಿಗಾಗಿ. ಕೆಲವೊಂದು ಸೀರೆ ಜಾರಲ್ಲ ಅಂತ ನಾನು ಹೇಳೋದಿಲ್ಲ, ಕೆಲವೊಂದು ಸೀರೆಗಳು ಜಾರುತ್ತೆ. ನಾವು ಒಂದು ದಪ್ಪವಾಗಿ ಮ್ಯಾಟನ್ನು ಮಾಡಿಕೊಂಡ್ರೆ, ಸೀರೆದು ಮ್ಯಾಟ್ ಮಾಡಬೇಕಾದ್ರೆ ದಪ್ಪವಾಗಿ ಮ್ಯಾಟ್ ಮಾಡಿಕೊಂಡ್ರೆ ಮ್ಯಾಟು ಅಷ್ಟು ಜಾರೋದಿಲ್ಲ. ಇನ್ನೊಂದು ಏನಪ್ಪ ಅಂತಂದರೆ, ಇನ್ನು ಅದಕ್ಕೊಂದು ಬೇರೆ ಮೆಥಡ್ ಯೂಸ್ ಮಾಡ್ಬೋದು, ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ಇದಿಷ್ಟು ಸ್ಟಿಚ್ ಆದಮೇಲೆ ಅದು ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ, ಓಕೆನಾ. ನಾನು ಇದು ದಪ್ಪ ಬಂದಿರೋದ್ರಿಂದ ಇನ್ನು ಜಾರೋದಿಲ್ಲ, ಅದಕ್ಕಾಗಿ ನಾನೇನು ಮಾಡ್ತಾ ಇಲ್ಲ. ಮಾಡೋದಾದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಇದಿಷ್ಟನ್ನು ಕೂಡ ತುದಿವರೆಗೂ ಕೂಡ ಸ್ಟಿಚ್ ಮಾಡ್ಕೊಂಬರ್ತೀನಿ, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ನಾವೀಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈಗ ಏನು ಮಾಡಬೇಕು, ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡವಾಗಲೂ ಕೂಡ ಸ್ವಲ್ಪ ಬಟ್ಟೆ ಇರುತ್ತಲ್ಲ, ಇದನ್ನು ಸರಿಯಾಗಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಇಟ್ಕೋಬೇಕು. ಇಟ್ಕೊಂಡು ಇಲ್ಲೆಲ್ಲ ಹೇಗೆ ಸ್ಟಿಚ್ ಮಾಡ್ಕೊಂಡು ಬಂದ್ವಲ್ಲ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಹೇಗೆ ಇಲ್ಲಿ ಎಲ್ಲೂ ಕೂಡ ಈ ಬಟ್ಟೆ ಒಂದು ಪಾರ್ಟು ಕೂಡ ಬಿಡಬಾರ್ದು. ಅಂದರೆ ನಾವಿಲ್ಲಿ ಜಸ್ಟ್ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕಾಗಿ. ಇಲ್ಲ ಕಟ್ ಮಾಡಿ ತೆಕ್ಕೊಂಡ್ರೆ ಅದಿಷ್ಟು ಬಟ್ಟೆ ನಮಗೆ ಲಾಸ್ ಆಗುತ್ತೆ, ಮೀನ್ಸ್ ಅದಿಷ್ಟು ಕಡಿಮೆ ಆದಂಗೆ ಆಗುತ್ತೆ. ಅದಕ್ಕಾಗಿ ನಾನೇನು ಮಾಡಿದೆ, ಹಾಗೆ ಫೋಲ್ಡ್ ಮಾಡಿಕೊಂಡೆ ನೋಡಿ ಈ ರೀತಿಯಾಗಿ. ಹೀಗೆ ತುದಿವರೆಗೂ ಹೀಗೆ ಸ್ಟಿಚ್ ಮಾಡಿಕೊಂಡು ನಾಟ್ ಹಾಕ್ಕೊಂಡ್ರೆ ಆಯಿತು. ಒಂದು 2-3 ಸರಿ ನಾಟ್ ಹಾಕ್ಕೊಳ್ಳಿ. ನಾಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಈ ಮ್ಯಾಟ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ಹಾಗೆ ಮತ್ತು ಇನ್ನು ಯಾವ ರೀತಿ ನಿಮಗೆ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ. ಈಗ ಕಟ್ ಮಾಡ್ತೀನಿ. ಕಟ್ ಮಾಡಿ ಆದಮೇಲೆ ನೋಡಿ, ಇದು ನಮಗೆ ಹಿಂದ್ಗಡೆ,
ಇದು ನಮಗೆ ಮುಂದ್ಗಡೆ ಬರುತ್ತೆ. ಈಗ ನೋಡಿ, ನಿಜ ಹೇಳಬೇಕು ಅಂದರೆ ಇದು ಜಾರ್ತಾ ಇಲ್ಲ. ದಪ್ಪ ಬಂದರೆ ನೋಡಿ, ಇಷ್ಟು ದಪ್ಪ ಬಂದಿದೆ ಅಲ್ಲ, ಹೀಗೆ ಬಂದರೆ ಅದು ಜಾರೋದಿಲ್ಲ. ನೀವೇನಾದರೂ ತೆಳುವು ಮಾಡಿಕೊಂಡ್ರೆ ಮಾತ್ರ ಜಾರುತ್ತೆ. ಆದರೂ ಓಕೆ, ಕೆಲವರಿಗೆ ಜಾರುತ್ತೆ ಅಂತ ಅನಿಸುತ್ತಲ್ಲ, ಅಂಥವರಿಗಾಗಿ ಜಾರದೇ ಇರೋ ರೀತಿಯಲ್ಲಿ ಹೇಗೆ ಮಾಡಬೇಕು ಅಂದರೆ, ಇಲ್ಲಿ ಒಂದು ಬಟ್ಟೆಯನ್ನು, ಒಂದು ರಫ್ ಇರೋ ಬಟ್ಟೆಯನ್ನು ಇಲ್ಲಿ ಸ್ಟಿಚ್ ಮಾಡ್ಕೊಬೇಕು. ಇದೇ ಶೇಪಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು. ನಾನಿಲ್ಲೇನು ಮಾಡ್ತಾ ಇಲ್ಲ. ನಿಮಗೆ ಏನಾದ್ರು ಗೊತ್ತಾಗಿಲ್ಲ ಅಂತಂದರೆ ಹೇಳಿ, ಅದನ್ನು ಹೇಗೆ ಮಾಡಬೇಕು. ಈ ಮ್ಯಾಟು ಅಂತಲೇ ಅಲ್ಲ, ನಿಮಗೆ ಬೇರೆ ಯಾವುದೇ ಮ್ಯಾಟು ಕೂಡ ಜಾರ್ತಾ ಇದ್ದರೆ ಆ ಮ್ಯಾಟನ್ನು ಜಾರದೇ ಇರೋ ರೀತಿಯಲ್ಲಿ ಹೇಗೆ ಮಾಡಬೇಕು, ಜಾರದೇ ಇರೋ ರೀತಿಯಲ್ಲಿ ನಾವು ಹೇಗೆ ನಮ್ಮ ಮ್ಯಾಟ್ಗಳನ್ನು ರೆಡಿ ಮಾಡ್ಕೊಬೇಕು. ತಂದಿರೋ ಮ್ಯಾಟನ್ನು ವೇಸ್ಟ್ ಮಾಡೋದು ಬದಲು, ನಾವು ಮಾಡಿರೋ ಮ್ಯಾಟನ್ನು ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ಮಾಡಿಕೊಂಡ್ರೆ ಈಸಿಯಾಗಿ ಇಟ್ಕೋಬೋದು. ಫ್ರೆಂಡ್ಸ್, ನಾವು ಇವತ್ತು ಉಟ್ಟು ಬಿಟ್ಟಿರುವ ಸೀರೆ, ಹಾಗೆ ಬೇರೆ ಯಾರಿಗೂ ಕೊಡದೇ ಇರಲಿಕ್ಕೆ ಕೊಡಲಿಕ್ಕೆ ಬಾರದ ಸೀರೆಯನ್ನು ಯೂಸ್ ಮಾಡಿಕೊಂಡು, ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಡ್ಯಾಮೇಜ್ಗಳೆಲ್ಲ ಆಗಿದೆ, ಆ ಸೀರೆಯನ್ನು ತಗೊಂಡು ಇವತ್ತು ಸೂಪರಾದ ಒಂದು ಮ್ಯಾಟನ್ನು ಮಾಡೋಣ ಬನ್ನಿ. ನೋಡಿ, ನಾನಿಲ್ಲೊಂದು ಸೀರೆಯನ್ನು ಜಸ್ಟ್ ಸೀರೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿ, ನಾರ್ಮಲ್ ಸೀರೆ ಫೋಲ್ಡ್ ಮಾಡ್ದಂಗೆ ಮಾಡಿ ಹೀಗೆ ಉದ್ದಕ್ಕೆ ಬರೋ ರೀತಿಯಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೋಸ್ಕರ ನಾನು ಹಾಕಿ ಬಿಟ್ಟಿರೋ ಒಂದು ಟಾಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಟಾಪನ್ನ ಕಲರ್ ಚೆನ್ನಾಗಿತ್ತು, ಸ್ವಲ್ಪ ಕಾಟನ್ನಲ್ಲಿತ್ತು, ಅದಕ್ಕಾಗಿ ನಾನೀಗೊಂದು ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಏನು ಮಾಡಿದ್ದೀನಿ, ಈ ಸೀರೆ ಫೋಲ್ಡ್ ಮಾಡಿದ್ಕಿಂತನೂ ಜಾಸ್ತಿ ಬಟ್ಟೆಯನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಎಕ್ಸ್ಟ್ರಾ ಇದೆ ಅಂತ ಅಲ್ವಾ. ಅಂದರೆ ಎಕ್ಸ್ಟ್ರಾ ಏನಕ್ಕೆ ಕಟ್ ಮಾಡಬೇಕು ಅಂದರೆ, ನಾವು ಸ್ಟಿಚ್ ಮಾಡ್ತಾ ಈ ರೀತಿ ಹಿಂಗೆ ದಪ್ಪ ಸೀರೆ ಎಲ್ಲ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ, ಸ್ಟಿಚ್ ಮಾಡ್ತಾ ಎಲ್ಲೂ ಒಂಚೂರು ಕೂಡ ಮಿಸ್ ಆಗಬಾರ್ದು ಅಂತ ಅಷ್ಟೇ, ಮತ್ತಿನ್ನೇನು ಇಲ್ಲ. ಆ ನಂತರ ಮತ್ತೆ ಇನ್ನೊಂದು ಬಟ್ಟೆಯನ್ನು ತಗೊಂಡಿದ್ದೀನಿ. ಆ ಇನ್ನೊಂದು ಬಟ್ಟೆಯನ್ನು ಕೂಡ ನಾನೇನು ಮಾಡ್ತೀನಿ, ಹೀಗೆ ಮೇಲ್ಗಡೆ ಹಾಕ್ತೀನಿ. ಫ್ರೆಂಡ್ಸ್, ದಿನ ಒಂದೊಂದು ಮ್ಯಾಟ್ಗಳನ್ನು ಹಾಕ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಒಂದು ಸೂಜಿಯನ್ನು ತಗೊಂಡಿದ್ದೀನಿ. ಜಸ್ಟ್ ಒಂದು ಇಲ್ಲಿ ನಮಗೆ ಬಟ್ಟೆಗಳು ಹಿಂದೆ ಮುಂದೆ ಆಗದೆ ಇರಲಿ ಅನ್ನೋದಕ್ಕೆ ಅಷ್ಟೇ. ಇಲ್ಲಿ ಗುಂಪಿನನ್ನು ಹಾಕ್ಕೊಬೋದು, ನಾನಿಲ್ಲಿ ಸುಮ್ಮನೆ ಜಸ್ಟ್ ಸೂಜಿ ಸಿಕ್ತಲ್ಲಿ ಹಾಕ್ಕೊಂಡೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಮಾಡೋದ್ರಿಂದ ನಮಗೆ ನೆಕ್ಸ್ಟು ಬೇರೆ ಬೇರೆ ವಿಡಿಯೋ ಹಾಕಲಿಕ್ಕೂ ಕೂಡ ಮನಸ್ಸಾಗುತ್ತೆ. ಈಗ ಏನು ಮಾಡೋಣ, ಹೀಗೆ ಸ್ಟಿಚ್ ಮಾಡ್ಕೊಂಬರ್ಬೇಕು. ಹೇಗೆ ಸ್ಟಿಚ್ ಮಾಡ್ತೀನಿ ಅಂತಲೂ ಕೂಡ ತೋರಿಸ್ತೀನಿ. ಬಟ್ ನಾನು ಇಲ್ಲಿ ಏನು ಮಾಡ್ತೀನಿ, ಇದು ಪ್ಲೈನ್ ಆಗಿದೆಯಲ್ಲ, ಇಲ್ಲಿ ಆಪೋಸಿಟ್ ಕಲರ್ ಏನಾದ್ರು ಬೇರೆ ಕಲರಿನ ದಾರವನ್ನು ಹಾಕ್ತೀನಿ. ನೋಡಿ, ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು. ಬರೀ ಸೀರೆಯನ್ನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ, ಕೆಳಗಡೆ ಒಂದು ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ, ಮೇಲ್ಗಡೆ ಒಂದು ಬಟ್ಟೆಯನ್ನು ಹಾಕ್ಕೊತಾ ಇದ್ದೀನಿ. ಓಕೆನಾ? ಬನ್ನಿ ಈಗ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡ್ಕೊಂಡು ಬಂದೇ ಬಿಡೋಣ. ನೋಡಿ, ನಾನಿಲ್ಲಿ ಮಿಷನ್ ಮೇಲೆ ಆಲ್ರೆಡಿ ತಂದು ಇಟ್ಕೊಂಡಿದ್ದೀನಿ. ಈಗ ಬಟ್ಟೆಯನ್ನು ನೀಟಾಗಿ ಮತ್ತೆ ಹಾಸ್ಕೊಂಡು ಈಗ ಏನು ಮಾಡಬೇಕು, ಹೀಗೆ ಉದ್ದಕ್ಕೆ ನಾನು ಸ್ಟ್ರೈಟ್ ಲೈನನ್ನು ಹಾಕ್ಕೊತೀನಿ. ಬೇರೆ ಯಾವುದು ಲೈನ್ ಹಾಕ್ತಾ ಇಲ್ಲ, ಸ್ಟ್ರೈಟ್ ಲೈನನ್ನು ಹಾಕ್ಕೊತೀನಿ. ಅದಿಷ್ಟನ್ನು ಹಾಕ್ಕೊಂಬರ್ತೀನಿ. ಸ್ಟ್ರೈಟ್ ಲೈನ್ ಆಗಿದ್ದರಿಂದ ಅಂದರೆ ನಾರ್ಮಲ್ಲಾಗಿ ಹೀಗೆ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗೋದು. ನಮಗೆ ಎಷ್ಟೆಷ್ಟು ಗ್ಯಾಪ್ ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ನಾನೀಗ ಪೂರ್ತಿ ಸ್ಟಿಚ್ಚನ್ನು ಮಾಡ್ಕೊಂಬಂದಿದ್ದೀನಿ. ನೋಡಿ, ನಾನು ಎಕ್ಸ್ಟ್ರಾ ಬಿಟ್ಕೊಂಡಿದ್ನಲ್ಲ ಎಷ್ಟು ಒಳ್ಳೆಯದಾಯಿತು ಅಂತ. ಅಂದರೆ ಇಷ್ಟು ದಪ್ಪ ಹೊಲಿಬೇಕಾದ್ರೆ ಎಕ್ಸ್ಟ್ರಾ ಬಟ್ಟೆಯನ್ನು ಬಿಟ್ಕೊಬೇಕು. ಈಗ ಏನು ಎಕ್ಸ್ಟ್ರಾ ಇದೆಯಲ್ಲ ಅದಿಷ್ಟನ್ನು ಕೂಡ ಕಟ್ ಮಾಡಿ ತೆಕ್ಕೊಂಬಿಡೋಣ. ಆವಾಗ ನಮಗೆ ನೆಕ್ಸ್ಟ್ ಮಾಡಬೇಕಾದ್ರೆ ಈಸಿಯಾಗಿ ಬರುತ್ತೆ. ನೋಡಿ, ಹೀಗೆ ಅಷ್ಟನ್ನು ಸುತ್ತಲೂ ಕೂಡ ಕಟ್ ಮಾಡ್ಕೊಂಡು ತೊಗೊಂಬರ್ತೀನಿ. ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ಸುತ್ತಲೂ ಕೂಡ ಕಟ್ ಮಾಡ್ಕೊಂಬಂದಾಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ದಪ್ಪ ಇರೋದ್ರಿಂದ ಚೆನ್ನಾಗೂ ಕೂಡ ಆಗುತ್ತೆ. ಕಾಟನ್ ಬಟ್ಟೆ ಆಗಿದ್ರಿಂದ ಜಾರೋದಿಲ್ಲ.
ಹಾಗೆ ಈಗ ನಾವಿಲ್ಲೆಲ್ಲ ಸುತ್ತ ಪೈಪಿಂಗ್ ಕೊಡಬೇಕು. ನಾವು ಪೈಪಿಂಗ್ ಕೊಡಲಿಕ್ಕೆ ಒಂದು ಬಟ್ಟೆಯನ್ನು ಇಲ್ಲಿ ತೊಗೊಂಡಿದ್ದೀನಿ. ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. 2.5 ಇಂಚಿನ ಬಟ್ಟೆಯನ್ನು ತೊಗೊಂಡಿದ್ದೀನಿ. ನೀವು ಇಷ್ಟೇ ಅಳತೆ ಬೇಕು ಅಷ್ಟೇ ಬೇಕು ಅಂತ ಏನಿಲ್ಲ, ಜಸ್ಟ್ ಪೈಪಿಂಗನ್ನು ಕೊಟ್ಕೊತ ಹೋದರೆ ಆಯಿತು. ಜಸ್ಟ್ ಫಸ್ಟ್ ಏನು ಮಾಡ್ತೀವಿ, ಹೀಗೆ ಒಂದು ಸ್ಟಿಚ್ಚನ್ನು ಮಾಡ್ಕೊತೀವಿ. ನಾನು ಮತ್ತೇನು ತೋರಿಸೋದಿಲ್ಲ ಫ್ರೆಂಡ್ಸ್, ನಾರ್ಮಲ್ಲಾಗಿ ಸ್ಟಿಚ್ ಮಾಡೋದಲ್ಲ, ಅದಕ್ಕೋಸ್ಕರ. ಆಮೇಲೆ ಹೀಗೆ ಆದಮೇಲೆ ಮತ್ತೆ ಇಲ್ಲಿ ಫೋಲ್ಡ್ ಮಾಡಿ ಹೀಗೆ ಮಾಡಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಪೂರ್ತಿ ಸುತ್ತಲೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಪೂರ್ತಿಯಾಗಿ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ನಾನು ಯಾವ ರೀತಿ ಪೈಪಿಂಗನ್ನು ಕೊಡೋದು ಅಂತ ಹೇಳಿದ್ನಲ್ಲ, ಫಸ್ಟ್ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಚೆನ್ನಾಗೇ ಕಾಣಿಸ್ತಿದೆ. ಮತ್ತು ನಾವು ಇಲ್ಲಿ ಪೂರ್ತಿ ಸೀರೆಯನ್ನು ಹಾಕಿ ಸ್ಟಿಚ್ ಮಾಡಿರೋದ್ರಿಂದ ಸ್ವಲ್ಪ ದಪ್ಪವಾಗಿ ಬರುತ್ತೆ. ತುಂಬ ಅಂದರೆ ಮ್ಯಾಟಿಗೆ ಒಂದು ಸ್ಟ್ರೆಂತ್ ಬರುತ್ತೆ. ನಾನಿಲ್ಲಿ ಬರೀ ಜಸ್ಟ್ ಹೀಗೆ ಒಂದೊಂದು ಲೈನನ್ನು ಹಾಕಿದ್ದೀನಲ್ಲ ಫ್ರೆಂಡ್ಸ್, ನೀವು ಬೇಕಾದರೆ ಈ ರೀತಿ ಬಾಕ್ಸ್ 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 ಆಗಿ ಮಾಡ್ಕೊಬೋದು. ನೋಡಿ ಈ ರೀತಿ ಹಾಕಿದವಾಗಲೇ ಒಂಥರ ಇಲ್ಲಿ ಸ್ಟಿಫ್ ಆಗಿ ಬಂದಿದೆ. ಅಂದರೆ ಇಲ್ಲಿ ಏನೇನು ಹೀಗೆ ದಪ್ಪ ದಪ್ಪ ಅನ್ನಿಸ್ತಾ ಇದೆ. ಇನ್ನು ಬಾಕ್ಸ್ ಬಾಕ್ಸ್ ಹಾಕಿದ್ರೆ ಇನ್ನೂ ಸ್ಟಿಫ್ ಆಗಿ ಮ್ಯಾಟು ಬರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ಈ ರೀತಿ ಒಂದು ಇಡೀ ಸ್ಯಾರಿಯನ್ನು ಹಾಕಿ, ಅಂದರೆ ಸೀರೆ ಏನಾದ್ರು ದಪ್ಪ ಇದ್ದರೆ ನಮಗೆ ಮ್ಯಾಟ್ ಸ್ಟಿಚ್ ಮಾಡೋದು ಕಷ್ಟ ಆಗುತ್ತಲ್ಲ, ಆವಾಗ ನಾವೇನು ಮಾಡ್ಬೋದು, ಬರೀ ಹಾಫ್ ಸ್ಯಾರಿಯನ್ನು ತಗೊಂಡು ನಾವು ಮಾಡ್ಕೊಬೋದು. ನಾನಿಲ್ಲಿ ಪೂರ್ತಿ ಸ್ಯಾರಿಯನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಹಾಕಲಿಕ್ಕೆ ಬಾರದಂತಹ ವೇಸ್ಟ್ ಡ್ರೆಸ್ಸನ್ನು ಕಟ್ ಮಾಡಿ ಇಟ್ಕೊಂಡು ಅದರ ಮೇಲೆ ಹಾಕಿ ಸ್ಟಿಚ್ ಮಾಡಿದ್ದೀನಿ. ನೀವು ಇದರ ಮೇಲೆ ಡ್ರೆಸ್ ಇಲ್ಲ ಅಂತಂದರೆ, ಡ್ರೆಸ್ ನಿಮ್ಮ ಹತ್ರ ಕಾಟನ್ ಇಲ್ಲ ಅಂದರೆ ಪಿಲ್ಲೋ ಕವರ್ ಅಂಗಡಿಯಿಂದ ತಂದಿದ್ದಿರುತ್ತಲ್ಲ, ಅದನ್ನು ನೀವು ಈ ರೀತಿಯಾಗಿ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಅಷ್ಟೇ, ಏನೋ ಕಟ್ ಮಾಡಿ ಉಳಿದ ಬಟ್ಟೆ ಆಗಿತ್ತು. ವೇಸ್ಟ್ ಅಂತ ನಾವು ಎಷ್ಟು ವಸ್ತುಗಳನ್ನು ಬಿಸಾಕ್ತೀವಿ ಫ್ರೆಂಡ್ಸ್. ಅಂಥ ಐಟಮ್ಗಳಲ್ಲಿ ಏನಾದರೂ ಮನೆಗೆ ಉಪಯುಕ್ತವಾಗುವಂಥ ಐಟಮನ್ನು ಮಾಡಿದ್ರೆ ಯೂಸ್ಫುಲ್ಲಾಗಿ ಇರುತ್ತೆ. ಅಂದರೆ ನಮಗೆ ಯೂಸ್ ಮಾಡ್ಕೊಳ್ಳೋ ಹಾಗಿದ್ರೆ ದುಡ್ಡು ಕೂಡ ನಾವು ಉಳಿಸ್ಕೊಬೋದು, ಮತ್ತು ನಾವು ಮಾಡಿದ್ದೀವಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಅದು ಬೇರೆ ಥರ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜಲ್ಲಿ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಅಕೌಂಟ್ ಇದೆ, ಅವನಿ ಡಿಸೈನ್ಸ್ ಕಿಚನ್, ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಅಂತ, ಅದನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ನಾವು ಇದನ್ನು ಸೀರೆಯನ್ನು 2 ಸೀರೆಯನ್ನು ತಗೊಂಡು ರಜಾಯಿ ಥರದಲ್ಲಿ ಬೇಕಾದರೂ ಕೂಡ ಸ್ಟಿಚ್ ಮಾಡ್ಕೊಬೋದು ಫ್ರೆಂಡ್ಸ್. ನಿಮಗೇನಾದ್ರು ಆ ಥರ ವಿಡಿಯೋಗಳು ಬೇಕು ಅಂತ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದು ಅಂತ ಒಂದೇ ಅಲ್ಲ, ನಿಮಗೆ ಯಾವ ವಿಡಿಯೋಗಳು ಬೇಕು, ನೀವು ನಮ್ಮ ಚಾನಲಲ್ಲಿ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ. ಇದು ಜಸ್ಟ್ ಕೂತ್ಕೊಳ್ಳಲಿಕ್ಕೆ ಅಥವಾ ಕಾಲು ಒರೆಸ್ಲಿಕ್ಕೆ ಆಯಿತು. ಇನ್ನು ನೆಕ್ಸ್ಟು ಮಲಗಲಿಕ್ಕೆ ಬೇಕಾದಂತಹ ಮ್ಯಾಟ್ಗಳನ್ನು ಕೂಡ ನಾನು ಬೇಕಾದ್ರೆ ಸ್ಟಿಚ್ ಮಾಡಿ ತೋರಿಸ್ತೀನಿ. ರಜಾಯಿ ಅಂತಾರೆ, ದುಪ್ಪಟ್ಟಿ ಅಂತಾರೆ. ಕೈಯಲ್ಲಿ ಹೊಲಿಗೆ ಹಾಕೋದು ಬೇರೆ, ಮಿಷನ್ನಲ್ಲಿ ಹೊಲಿಗೆ ಹಾಕೋದು ಬೇರೆ. ನಾನು ಆ ರೀತಿ ನಿಮಗೆ ವಿಡಿಯೋ ಮಾಡಿ ಡೀಟೇಲ್ ಆಗಿ ತೋರಿಸ್ತೀನಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋವನ್ನು ನೋಡ್ಕೊಂಡು ಹಾಗೆ ಹೋಗಬೇಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬೇಗ 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 ಸಬ್ಸ್ಕ್ರೈಬರ್ನ 1 ಮಿಲಿಯನ್ನಿಗೆ ತೊಗೊಂಡು ಹೋಗೋಣ. ಹಾಗೆ ನೀವು ಯಾವ ಊರಿಂದ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ನಮ್ಮ ವಿಡಿಯೋವನ್ನು ನೋಡ್ತಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ಮ್ಯಾಟಿನೊಂದಿಗೆ ಸಿಗ್ತೀನಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತಲೂ ಕೂಡ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ನಿಮ್ಮ ಪ್ರೀತಿ ಸದಾ ಇರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.